ಸೊ ಹರ ಮಹಾದೇವ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಫೈನಲಿ ನಾವು ಇವತ್ತು ಪ್ರಯಾಗ್ರಾಜಿಗೆ ಬಂದ್ವಿ. 48 ಅವರ್ಸ್ ಆಗಿದೆ ಅನ್ಸುತ್ತೆ. ಸೊ ಅಲ್ಲಿ ಟೆಂಟು, ಅಲ್ಲಿ ಏನು ಕಾಣಿಸ್ತಿದಾವಲ್ಲ ಅಲ್ಲಿ ಟೆಂಟ್ ಇದಾವೆ. ಬಾಬಾಗಳು ಅಂದರೆ ನಾಗಸಾಧುಗಳು, ಅಗೋರಿಗಳು, ಸೊ ಸಮಥಿಂಗ್ ಇವ್ರು ಇರೋ ಜಾಗ ಇದು. ವೆಲ್ಕಮ್ ಟು ಪ್ರಯಾಗರಾಜ್. ಸೊ ಫೈನಲಿ ನಮ್ಮ ಆಸಸ್ ವೀಡಿಯೋದಿದೆ. ಅದು ಏನಪ್ಪ ಅಂತಂದರೆ ನಾವು ಕೊನೆಗೂ ಪ್ರಯಾಗರಾಜಿಗೆ ಹೊಡ್ತಾ ಇದ್ದೀವಿ. ಸೊ ನಮ್ಮ ದಾವಣಗೆರೆಯಿಂದ ನಾನು ಪ್ರಯಾಗರಾಜಿಗೆ ಹೊಡ್ತಾ ಇದ್ದೀನಿ. ಆ್ಯಕ್ಚುಲಿ ದಾವಣಗೆರೆಯಿಂದ ಹುಬ್ಳಿಗೆ ಹೊರಟ್ಬಿಟ್ಟು ಹುಬ್ಳಿಯಿಂದ ಡೈರೆಕ್ಟ್ ಪ್ರಯಾಗರಾಜ್ ಟ್ರೈನ್ ಎತ್ಕೊಂಡು ಪ್ರಯಾಗರಾಜಿಗೆ ಹೋಗ್ತಾ ಇದ್ದೀನಿ. ಸೊ ಈ ಜರ್ನಿಯಲ್ಲಿ ನಾವೇನು ಮಾಡ್ತೀವಿ, ನಾವು ಯಾವ ಥರ ಇರ್ತೀವಿ, ಅಲ್ಲಿ ಏನೇನು ನಡೀತಾ ಇದೆ, ಯಾವ ಥರ ಇದೆ ಅಂತ ಸೊ ಕಂಪ್ಲೀಟಾಗಿ ನಾನು ಈ ವಿಡಿಯೋ ಮುಖಾಂತರ ಸೊ ನಿಮಗೆ ಹೇಳ್ತಾ ಹೋಗ್ತೀನಿ. ಚಿಕ್ಕ ಚಿಕ್ಕ ಅಪ್ಡೇಟ್ಸ್ ಬಂದ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ಕಂಪ್ಲೀಟಾಗಿ ಅಪ್ಡೇಟ್ಸ್ ಬರ್ತಾಯಿದೆ. ಸೊ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಕೀಕೀಸ್ ರೈಡರ್ ಅಂತ ಇದೆ. ಸೊ ನಾನು ಕೆಳಗಡೆ ಕೂಡ ಲಿಂಕ್ನ ಕೊಟ್ಟಿರ್ತೀನಿ ಅಂತ ಹೇಳ್ತೀನಿ. ಸೊ ಹಾಗೆ ಪ್ರಯಾಗರಾಜಿಗೆ ಹೋಗ್ಬೇಕಾದ್ರೆ ನಮ್ಮ ಬಾವಾಜಿಯವರು ಎಲ್ಲ ಗ್ಯಾಂಗ್ ಕರ್ಕೊಂಡು ಲೂಡೋ ಆಡ್ತವ್ರೆ. ಸೊ ಇದು ನಮ್ಮ ಪ್ರಯಾಗರಾಜದ ಜರ್ನಿ. ಸೊ ನಾವಂತೂ ಕರೆಕ್ಟಾಗಿ ಮೇಲ್ಗಡೆ ಟಾಪಲ್ಲಿ ಎಲ್ಲ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀವಿ. ಸೊ ಟ್ರೈನವರು ದಿಂಬು, ಆಮೇಲೆ ಹೊತ್ಕೊಳ್ಳೋದು ಒಂದೆರಡು ಹಾಸಿಗೆ ಸೊ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಬಾವ ಸದ್ಯಕ್ಕೆ ಕೆಳಗಡೆ ಲೂಡೋ ಆಡ್ತಿದ್ದಾರೆ. ನಾವಂತೂ ಆರಾಮಾಗಿ ಫ್ಲಾಟ್ ಆಗೋಣ. ಜಂಪ್ ಮಾಡ್ದ. ಇದು ಮೇಲೆ ರೈಲ್ವೆ ಟ್ರ್ಯಾಕ್, ಕೆಳಗೆ ರೋಡ್, ಅದ್ರ ಕೆಳಗೆ ಇದು ಹರ ಮಹಾದೇವ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಫೈನಲಿ ನಾವು ಇವತ್ತು ಪ್ರಯಾಗ್ರಾಜಿಗೆ ಬಂದ್ವಿ. 48 ಅವರ್ಸ್ ಆಗಿದೆ ಪ್ರಯಾಗ್ರಾಜಿಗೆ ಬಂದು ರೀಚ್ ಆಗಕ್ಕೆ. ಇಲ್ಲೊಂದು ಸಣ್ಣ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ನಾನು. ಏನಂತಂದ್ರೆ, ನೀವು ಹುಬ್ಳಿಯಿಂದ ಏನು ಬಂದಿರ್ತೀರಲ್ಲ, ಸೊ ಹುಬ್ಳಿಯಿಂದ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಊಟದ ಸಮಸ್ಯೆ ಇದೆ. ಓಕೆನಾ? ಊಟದ ಸಮಸ್ಯೆ ಅಂದ್ರೆ ನೀವು ಬರ್ಬೇಕಾದ್ರೆ ಮನೆಯಿಂದ ಊಟನ ತಗೊಂಡ್ಬನ್ನಿ. ಸೊ ಇದೊಂದು ಇನ್ಫಾರ್ಮೇಶನ್. ಇದು ಬಿಟ್ರೆ ನೀವು ಏನಾದ್ರು ಸ್ಲೀಪರ್ ಕೋಚ್ ನ ಬುಕ್ ಮಾಡಿದ್ರೆ ಸೊ ಕೂರಕ್ ಜಾಗ ತುಂಬಾ ಕಷ್ಟ ಆಗುತ್ತೆ. ನಂಬರ್ 1 ಪಾಯಿಂಟ್. ಯಾಕಂದ್ರೆ ಸ್ಲೀಪರ್ ಕೋಚ್ ಅಲ್ಲಿ ಸಿಕ್ಕಾಪಟ್ಟೆ ನಮ್ಮ ಕರ್ನಾಟಕ ಬಾರ್ಡರ್ ದಾಡ್ತಿದ್ದಂಗೆ ಸಿಕ್ಕಾಪಟ್ಟೆ ಜನ ಬಂದು ಸ್ಲೀಪರ್ ಕೋಚ್ ಅಲ್ಲಿ ಕುತ್ಕೊಂಡ್ಬರ್ತಾರೆ. ಸೊ ಆದಷ್ಟು ಎಸಿ ಏನಿರುತ್ತಲ್ಲ, ನಿಮ್ಗೆ ಎಸಿನ ಬುಕ್ ಮಾಡ್ಕೊಂಡ್ಬಂದ್ರೆ ಸೊ ಆರಾಮಾಗಿ ಮಲ್ಕೊಂಡ್ ಬರ್ಬೋದು. ಇದೊಂದು ಇನ್ಫಾರ್ಮೇಶನ್. ಮೇನ್ ಆಗಿ ಊಟದ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ. ಸೊ ಇದನ್ನ ಮಾತ್ರ ತಪ್ಪದೆ ಮನೆಯಿಂದ ಊಟ ತಗೊಂಡ್ಬನ್ನಿ. ಇಲ್ಲ ಇಲ್ಲಿದ ಊಟ ಅಡ್ಜಸ್ಟ್ ಆದ್ರೆ ಸೊ ಇಷ್ಟು ಊಟ ಮಾಡ್ಕೊಳ್ಳಿ. ಸದ್ಯಕ್ಕೆ ಇವಾಗ ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ, ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್. ಇಲ್ಲಿಂದ ಮಹಾಕುಂಭ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು. ಇಲ್ಲಿಂದ ಒಂದು 5 ಕಿಲೋಮೀಟರ್ ಸರೌಂಡಿಂಗ್ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಹೇಗೆ ಹೊರಡ್ಬೇಕು ಅಂತ ನಾವು ಅಲ್ಲಿ ಸ್ಪಾಟಿಗೆ ಹೋಗಿ ತೋರಿಸ್ತೀನಿ. ನೆಕ್ಸ್ಟ್ ಅಲ್ಲಿ ವಿಡಿಯೋ ಮಾಡ್ತೀನಿ, ಬನ್ನಿ. ಸೊ ಸದ್ಯಕ್ಕೆ ರೈಲ್ವೆ ಸ್ಟೇಷನ್ ಇಂದ ನಾವು ಇಲ್ಲಿ ಹೊಳೆ ಹತ್ರ ಬಂದು ಇಳಿದಿದ್ದೀವಿ. ಸೊ ಇಲ್ಲಿಂದ ಐ ಥಿಂಕ್ ಆ ಕಡೆ ನಾವು ಹೊಳೆ ಅಂದರೆ ಆ ಕಡೆ ಸೊ ನಡ್ಕೊಂಡು ಹೋಗ್ಬೇಕು. ಓಕೆ, ಸೊ ಇದೇ ಹೊಳೆ, ಇದೇ ಬ್ರಿಡ್ಜು. ಈ ಬ್ರಿಡ್ಜ್ನ ಕ್ರಾಸ್ ಮಾಡಿ ನಾವು ಆ ಕಡೆ ಹೋಗ್ಬೇಕು. ಆ ಕಡೆ ಕಂಪ್ಲೀಟಾಗಿ ಟೆಂಟ್ಗಳಿದ್ದಾವೆ. ಆ್ಯಕ್ಚುಲಿ ಇಲ್ಲೂ ಹಾಕೋಬೋದು ಬೇಕಾದವರು, ಇಲ್ಲಿ ಯಾರೂ ಹಾಕಿಲ್ಲ. ಇವಾಗ ನಾವು ಈ ಬ್ರಿಡ್ಜ್ನ ಕ್ರಾಸ್ ಮಾಡಿ, ಹೊಳೆನ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬೇಕು. ಓಕೆ. ಸೊ ರೈಲ್ವೆ ಸ್ಟೇಷನಿಂದ ಒಬ್ಬರಿಗೆ 40 ರೂಪಾಯಿ ತೊಗೊಂಡ್ರೆ ಆ್ಯಕ್ಚುಲಿ 30 ರೂಪಾಯಿಗೆ ಬರ್ತಾರೆ. ಸೊ ಡಿಪೆಂಡ್ಸ್ ನೀವು ಮಾತಾಡೋದ್ರಲ್ಲಿರುತ್ತೆ. ಆ್ಯಕ್ಚುಲಿ ನಾವು 12 ಜನ ಇದ್ವಿ, ಪ್ಲಸ್ ನಮ್ಮದು ಲಗೇಜ್ ಇತ್ತು. ಹಾಗಾಗಿ ನಾವು 10 ರೂಪಾಯಿ ಜಾಸ್ತಿ ಕೊಟ್ಟು ಬಂದಿದ್ದೀವಿ. ಸೊ ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಇಲ್ಲಿ ಡ್ರಾಪ್ ಮಾಡ್ತಾರೆ. ಇಲ್ಲಿಂದ ನೀವು ಒಂದು ಐ ಥಿಂಕ್ ಒಂದು ಅರ್ಧ ಕಿಲೋಮೀಟರ್ ಇಲ್ಲ 1 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿಂದ ಆ ಕಡೆ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಇದೇ ಹೊಳೆ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಆ್ಯಕ್ಚುಲಿ ಇಲ್ಲಿಂದ ಇದು ಮೇನ್ ಮಹಾಸಂಗಮ ಅಲ್ಲ, ಇದು ಯಾವುದೋ ಒಂದು ಹೊಳೆ ಮಾತ್ರ. ಇದು ಸಂಗಮ ಆಗೋದು ಆ ಕಡೆ ಇರುತ್ತೆ ಅನಿಸುತ್ತೆ. ಸೊ ಅಲ್ಲಿ ಟೆಂಟು, ಅಲ್ಲಿ ಏನು ಕಾಣಿಸ್ತಿದಾವಲ್ಲ
ಅಲ್ಲಿ ಟೆಂಟ್ ಇದ್ದಾವೆ. ಟೆಂಟ್ನ ಮುಗಿಸ್ಕೊಂಡ್ಬಿಟ್ಟು ಟೆಂಟ್ನ ಫಸ್ಟು ಸೆಟ್ಲ್ ಆಗ್ತೀವಿ ನಾವು, ಯಾಕಂದರೆ ನಾವು ಇಬ್ಬರು ಬಂದಿದ್ವಿ, ನಾನು ನಮ್ಮ ಭಾವ. ಸೊ ನಮ್ಮ ಜೊತೆ ಇನ್ನೊಬ್ಬರು ಆ್ಯಡ್ ಆಗಿದ್ದಾರೆ. ಅದು ಬಿಟ್ಟು ಇನ್ನು 10 ಜನ ಇದ್ದಾರೆ ಇಲ್ಲಿ ನಮಗೆ ಹೆಂಗೆ, ಓಕೆನಾ. ಸೊ ಇವರು ಅಷ್ಟರು ಅಲ್ಲಿ ಟೆಂಟ್ ಮಾಡ್ಕೊಳ್ತಾರೆ. ಟೆಂಟ್ ಆದಮೇಲೆ ನಾವೊಂದು ಅಲ್ಲಿ ಜಾಗ ನೋಡಿಕೊಂಡು ಟೆಂಟ್ ಹಾಕ್ಕೊಂಡು ಹೋಗ್ರಪ್ಪ. ಸೊ ಅಲ್ಲಿ ನೆಕ್ಸ್ಟ್ ಅಲ್ಲಿ ಮುಂದೆ ಹೋಗಿ ಟೆಂಟ್ ಹಾಕ್ಕೊಂಡು ಆಮೇಲೆ ಕಂಟಿನ್ಯೂ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಆ್ಯಕ್ಚುಲಿ ಇವಾಗ ಇಲ್ಲಿಂದ ಹಿಂಗೆ ಬಂದ್ವಿ ನಾವು, ಅಲ್ಲಿಂದ ನಡ್ಕೊಂಡು ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲೆಲ್ಲ ಏನು ನೀವು ನೋಡ್ತಾ ಇದ್ದೀರಲ್ಲ, ಸೊ ಇದು ಬಾಬಾಗಳು ಅಂದರೆ ನಾಗಸಾಧುಗಳು, ಅಘೋರಿಗಳು, ಸೊ ಸಮಥಿಂಗ್ ಇವ್ರು ಇರೋ ಜಾಗ ಇದು. ಇದ್ರ ಹಿಂದೆ ನಾವು ಇಲ್ಲಿ ಸಂಗಮ ಇದೆ, ಓಕೆನಾ. ಸೊ ಸಂಗಮನ ದಾಟಿ ನಾವು ಆ ಕಡೆ ಹೋಗಬೇಕು. ಸೊ ಆ ಕಡೆ ಹೋದರೆ ಏನಾಗುತ್ತೆ ಅಂದರೆ ಅಲ್ಲಿ ನಮಗೆ ಈ ಕಾಮನ್ ಪೀಪಲ್ಸ್ಗಳಿಗೆ ಸೊ ಇರೋದಕ್ಕೆ ಅಂತಲೇ ಜಾಗ, ಈ ಬ್ರಿಡ್ಜ್ ದಾಟಿ ಆ ಕಡೆ ಹೋಗ್ಬೇಕು ಮತ್ತೆ, ಓಕೆನಾ. ಸೊ ನಾವು ಆ್ಯಕ್ಚುಲಿ ಹಂಗೆ ರೌಂಡ್ ಹಾಕೊಂಡು ಬಂದಿದ್ದೀವಿ. ಅದೇ ಸಮಸ್ಯೆ ಆಗಿರೋದು ನೋಡಿ. ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಏನಾಗುತ್ತೆ ಅಂತ ಮತ್ತೆ ನೆಕ್ಸ್ಟ್ ಹೇಳ್ತೀನಿ ಬನ್ನಿ. ಸೊ ಇಲ್ಲಿ ಮೇನಾಗಿ ಟೆಂಟಿಂದು ಭಾರಿ ಸಮಸ್ಯೆ ಇದೆ. ಸೊ ಅದಕ್ಕೋಸ್ಕರ ನಾವೇನು ತಂದಿದ್ದಲ್ಲ, ಒಂದು ಟೆಂಟ್ನ ಸದ್ಯಕ್ಕೆ ಇಲ್ಲಿ ಇಟ್ಟು ಬೆಳಗ್ಗೆ ಸ್ನಾನ ಮುಗಿಯೋವರೆಗೂ ಅಷ್ಟೇ ಇರ್ತೀವಿ. ಆಮೇಲೆ ಸೊ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು, ಸೆಕ್ಟರ್ 17 ಅಂತ. ಸೊ ಅಲ್ಲಿ ನಮಗೆ ರೂಮ್ ರೆಡಿ ಇದೆ ಆ್ಯಕ್ಚುಲಿ. ಅಲ್ಲಿವರೆಗೂ ಬೆಳಗ್ಗೆ ಸ್ನಾನ ಮುಗಿಯೋವರೆಗೂ ಆಲ್ರೆಡಿ ಟೈಮು 2 ಗಂಟೆ 2:30 ಆಗಿಬಿಟ್ಟಿದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೋಸ್ಕರ ಅಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಟೆಂಟ್ ಹಾಕ್ತಾಯಿದ್ದೀವಿ, ಓಕೆನಾ. ಸೊ ಇಲ್ಲಿಂದ ಇದೇ ಮುಂದೆ ತ್ರಿವೇಣಿ ಸಂಗಮ, ಸೊ ಇಲ್ಲೇ ಟೆಂಟ್ ಹಾಕ್ತಾಯಿದ್ದೀವಿ.